ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗಿರುವಂಥ ಡೆಕೋರೇಷನ್ ಐಟಮ್ಗಳನ್ನ ತರಿಸಿದ್ದೀನಿ. ಸೊ ಎಲ್ಲನೂ ಕೂಡ ತುಂಬಾ ಚೆನ್ನಾಗಿದೆ ಆ್ಯಂಡ್ ನಿಮಗೂ ಕೂಡ ಇಷ್ಟ ಆಗುತ್ತೆ. ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನೀವೇನಾದರೂ ವರಮಹಾಲಕ್ಷ್ಮಿ ಹಬ್ಬನ ಗ್ರ್ಯಾಂಡಾಗಿ ಮಾಡ್ತಿದ್ದೀರಾ ಅಂದರೆ ಲಕ್ಷ್ಮಿನ ಕೂರಿಸಿ ನೀವೇನಾದರೂ ರಿಟರ್ನ್ ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ರೆ ಈ ಥರದನ್ನ ಕೊಡಿ. ತುಂಬಾ ಚೆನ್ನಾಗಿದೆ ಆ್ಯಂಡ್ ಇದನ್ನು ಅವ್ರು ಯೂಸ್ ಮಾಡೋಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಯಾರಾದರೂ ರಿಟರ್ನ್ ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ರೆ ಏನಪ್ಪ ಕೊಡೋದು ಅಂದ್ಕೊಂಡಿದ್ರೆ ಸೊ ತುಂಬಾ ಅಫೋರ್ಡಬಲ್ ಪ್ರೈಸ್ಗೆ ಪ್ಯಾಕ್ ಆಫ್ 12 ಸಿಗ್ತಾ ಇದೆ ಈ ಥರದ್ದು ಪೌಚ್ಗಳು. ಆ್ಯಂಡ್ ತುಂಬಾ ಚೆನ್ನಾಗಿದೆ ನೋಡೋದಕ್ಕೂ, ತುಂಬ ಡಿಸೈನ್ ಆಗಿ, ತುಂಬ ಒಂದೊಂದು ಪೌಚ್ಗಳು ಒಂದೊಂದು ಡಿಸೈನಲ್ಲಿದೆ, ಒಂದೊಂದು ಕಲರಲ್ಲಿದೆ, ತುಂಬ ಚೆನ್ನಾಗಿ ಪ್ರೊವೈಡ್ ಮಾಡಿದ್ದಾರೆ. ನನಗಂತೂ ತುಂಬಾ ಇಷ್ಟ ಆಯಿತು ಈ ಪೌಚ್ಗಳು. ಅರಿಶಿನ ಕುಂಕುಮ ಕೊಡಬೇಕಾದ್ರೆ ಇದನ್ನು ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ, ಅವ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ತುಂಬಾ ಖುಷಿಯಾಗಿ ಇಸ್ಕೋತಾರೆ ಅಂತಲೇ ಹೇಳ್ತೀನಿ. ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದ್ರದ್ದು ಕ್ವಾಲಿಟಿ. ನಾವು ಒಬ್ರಿಗೆ ಏನಾದರೂ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅವ್ರಿಗೆ ಯೂಸ್ ಆಗಬೇಕು ಆ ಥರದೊಂದು ಕೊಡ್ತು ಅಂದರೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ, ಕೊಟ್ಟಿದ್ದಕ್ಕೂ ಕೂಡ ಸಾರ್ಥಕ. ಜುಲೈ 4ನೇ ತಾರೀಕು 5ನೇ ತಾರೀಕು ಮಹಾ ಇಂಡಿಯನ್ ಸೇವಿಂಗ್ ಸೇಲ್ಸ್ ನಡೀತಾ ಇದೆ ಮೀಶೋದಲ್ಲಿ. ಅಪ್ ಟು 70% ಆಫರ್ ಇರುತ್ತೆ. ನಾನೇನಾದರೂ ಈ ವಿಡಿಯೋನ 4ನೇ ತಾರೀಕು 5ನೇ ತಾರೀಕು ಹಾಕಿದರೆ ನಿಮ್ಗೇನಾದರೂ ಅವಶ್ಯಕತೆ ಇತ್ತು ಅಂದರೆ ಇವತ್ತೇ ಬುಕ್ ಮಾಡ್ಕೊಬಿಡಿ, ಯಾಕೆಂದರೆ ತುಂಬಾ ಅಫೋರ್ಡಬಲ್ ಪ್ರೈಸ್ಗೆ ಸಿಗುತ್ತೆ. ಏಕೆಂದರೆ 70% ಆಫರ್ ಇರುತ್ತೆ ಅಲ್ವಾ, ಸೊ ಹಾಗಾಗಿ ಅಕಸ್ಮಾತ್ ಏನಾದರೂ ಡೇಟ್ ಆದಮೇಲೆ ವಿಡಿಯೋ ಅಪ್ಲೋಡ್ ಆಗಿದ್ದರೆ ಆವಾಗಲೂ ಕೂಡ ಬೈ ಮಾಡ್ಕೊಳ್ಳಿ. ಅಂದರೆ ಸ್ವಲ್ಪ ಅಷ್ಟೇ ರೇಟ್ ಇರುತ್ತೆ, ಕಮ್ಮಿ ಇರೋದಿಲ್ಲ ಅಷ್ಟೇ. ಸೊ ಈ ಪ್ರಾಡಕ್ಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇನ್ನೊಂದು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇದೂ ಅಷ್ಟೇ ರಿಟರ್ನ್ ಗಿಫ್ಟೇನೆ. ಸೊ ಇದಂತೂ ತುಂಬ ಗ್ರ್ಯಾಂಡ್ ಆಗಿದೆ. ಇದರಲ್ಲಿ ನಾವು ಬ್ಯಾಂಗಲ್ಸ್ನೆಲ್ಲ ಹಾಕಿಟ್ಕೋಬೋದು, ಏನಾದರೂ ಜ್ಯುವೆಲರೀಸ್ ಇತ್ತು ಅಂದರೆ ಜ್ಯುವೆಲರೀಸ್ ಹಾಕೋಬೋದು. ಸೊ ಪ್ಯಾಕ್ ಆಫ್ ಇದರಲ್ಲಿ 5 ಬಂದಿದೆ, 5 ಕಲರ್ಸಲ್ಲಿ ಸಿಕ್ಕಾಪಟ್ಟೆ ರಿಚ್ ಲುಕ್ ಕೊಡುತ್ತೆ. ನೀವೇನಾದರೂ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಾಯಿದ್ದೀರಾ ಅಂದರೆ ಫೆಸ್ಟಿವಲ್ನ ಈ ಥರದ್ದು ಗಿಫ್ಟ್ನ ಕೊಡಿ. ಸೊ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಗ್ರ್ಯಾಂಡಾಗೂ ಕೂಡ ಇರುತ್ತೆ. ತುಂಬಾ ಸ್ಪೇಸಿಯಸ್ ಆಗಿದೆ. ನಾವೇನಾದರೂ ಜ್ಯುವೆಲರೀಸ್ ಹಾಕೋಬೋದು, ಬ್ಯಾಂಗಲ್ಸ್ನ ಹಾಕೋಬೋದು. ಸೊ ತುಂಬ ಸೇಫಾಗಿರುತ್ತೆ. ನಿಜವಾಗ್ಲೂ ಈ ಡಿಸೈನ್ ನೋಡ್ತಾ ಇದ್ರೇ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಆ್ಯಂಡ್ ಕಲರ್ಸ್ ಅಂತೂ ಅಲ್ಟಿಮೇಟ್ ಆಗಿದೆ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ವರ್ತ್ ಅಂತಲೇ ಅನ್ನಿಸ್ತು. ಪ್ರತಿಯೊಂದು ಲಿಂಕ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ್ಯಂಡ್ ನಾನು ಕಮೆಂಟ್ ಬಾಕ್ಸಲ್ಲೂ ಕೂಡ ಪಿನ್ ಮಾಡಿರ್ತೀನಿ. ನಿಮ್ಗೇನಾದ್ರು ಬೇಕು ಅಂದರೆ, ಅವಶ್ಯಕತೆ ಇತ್ತು ಅಂದರೆ ಖಂಡಿತವಾಗ್ಲೂ ಬೈ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿದೆ. ನೀವೇನಾದರೂ ರಿಟರ್ನ್ ಗಿಫ್ಟ್ ಕೊಡಬೇಕು ಅಂತಂದರೆ ಮಸ್ಟು ಅಂತಲೇ ಹೇಳ್ತೀನಿ. ತುಂಬಾ ಗ್ರ್ಯಾಂಡಾಗಿರುತ್ತೆ ನಿಮ್ಮ ಒಂದು ಸೆಲೆಬ್ರೇಷನ್. ಸೊ ಸೂಪರಾಗಿದೆ ಅಂತಲೇ ಹೇಳ್ತೀನಿ. ಇದ್ರ ಲಿಂಕ್ನು ಕೂಡ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇದು ಬಂದು ತಿರುಮಲ ಡಿಸೈನ್ ಇರುವಂಥದ್ದು ಒಂದು ಬೌಲ್ಸು. ಸೊ ಸೇಮ್ ಟು ಸೇಮ್ ನಾವು ಸಿಲ್ವರ್ಲಿ ಯಾವ ಥರ ನೋಡ್ತೀವಿ ಸೇಮ್ ಅದೇ ಥರ ಬಂದಿದೆ. ಡಿಸೈನ್ ಅಂತೂ ತುಂಬ ಚೆನ್ನಾಗಿದೆ. ನಾವೇನಾದರೂ ನೈವೇದ್ಯಕ್ಕೆ ಪ್ರಸಾದ ಏನಾದರೂ ಇಡ್ತಿದ್ದೀವಿ ಅಂತ ಹೇಳಿದ್ರೆ ಸೊ ಅದಕ್ಕೂ ಕೂಡ ಯೂಸ್ ಮಾಡ್ಕೋಬೋದು, ಅಥವಾ ಅರಿಶಿನ ಕುಂಕುಮ ಕೊಡೋದಕ್ಕೂ ಕೂಡ ಯೂಸ್ ಮಾಡ್ಕೋಬೋದು. ಇಲ್ಲಿ ತಿರುಮಲ ಡಿಸೈನ್ ಕೊಟ್ಟಿದ್ದಾರೆ, ಶಂಕು ಚಕ್ರ ಕೊಟ್ಟಿದ್ದಾರೆ. ಸೊ ತುಂಬ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಬಂದಿದೆ. ಸೇಮ್ ಸಿಲ್ವರ್ ಥರನೇ ಕಾಣಿಸ್ತಿದೆ. ನಾವು ತಿಂದುಬಿಟ್ಟಿದ್ದ ತಟ್ಟೆ ಲೋಟಗಳಲ್ಲಿ ಬೌಲ್ಗಳಲ್ಲಿ ದೇವ್ರಿಗೆ ನೈವೇದ್ಯನ ಇಡೋದು ಅಷ್ಟೊಂದು ಶ್ರೇಯಸ್ಸಲ್ಲ. ಸೊ ಹಂಗಾಗಿ ಸಪ್ರೇಟಾಗಿ ಈ ಥರದ್ದೊಂದು ಬೌಲ್ನ ತರಿಸ್ಕೊಳ್ಳಿ. ತುಂಬಾ ಚೆನ್ನಾಗಿದೆ. ನೈವೇದ್ಯಕ್ಕೆ ಇಡೋದಕ್ಕೆ ಪ್ರಸಾದನ ಸೂಪರ್ ಆಗಿದೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಅರಿಶಿನ ಕುಂಕುಮನೂ ಕೂಡ ಕೊಡ್ಬೋದು, ತುಂಬ ಒಳ್ಳೆಯದಾಗುತ್ತೆ. ಅರಿಶಿನ ಕುಂಕುಮ ಕೊಟ್ಟರೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ದೇವ್ರಿಗೆ ಅಂತಲೇ ಸಪ್ರೇಟಾಗಿ ಈ ರೀತಿದ್ದು ಬೌಲ್ಗಳನ್ನ ತರಿಸ್ಕೊಬಿಡ್ತು ಅಂದರೆ ನೈವೇದ್ಯಕ್ಕೂ ಕೂಡ ಯೂಸ್ ಮಾಡ್ಕೋಬೋದು, ಅರಿಶಿನ ಕುಂಕುಮನೂ ಕೂಡ ಕೊಡ್ಬೋದು. ನಿಮಗೂ ಬೇಕು ಅಂದರೆ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ ಆಯಿತಾ. ನೆಕ್ಸ್ಟ್ ಪ್ರಾಡಕ್ಟು ಇದು ಬಂದು ಡೆಕೋರೇಷನ್ ಪೀಸು, ಬನಾನಾ ಟ್ರೀ. ತುಂಬ ಚೆನ್ನಾಗಿದೆ. ಇದನ್ನು ದೇವ್ರ ಮುಂದೆ ಇಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಕಡಿಮೆ ಪ್ರೈಸ್ಗೆ ಪ್ಯಾಕ್ ಆಫ್ 2 ಸಿಗ್ತಾ ಇದೆ. ಸೊ 2 ಕಡೆ ಇಡ್ಬೋದು, ಆ ಕಡೆ ಈ ಕಡೆ. ತುಂಬಾ ಚೆನ್ನಾಗಿ ಗ್ರ್ಯಾಂಡಾಗಿ ಕಾಣಿಸುತ್ತೆ. ದೇವ್ರ ಹತ್ರ ಎಲ್ಲ ಇಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಸೂಪರ್ ಆಗಿದೆ ಅಂತಲೇ ಹೇಳ್ತೀನಿ. ಸೇಮ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ. ಸೇಮ್ ಬಾಳೆ ಮರನ ನೋಡ್ದಂಗೆ ಅನಿಸುತ್ತೆ. ನನಗಂತೂ ಈ ಮರಗಳು ತುಂಬಾ ಇಷ್ಟ ಆಯಿತು. ಆ್ಯಂಡ್ ಅದರಲ್ಲಿ ಪಕ್ಷಿ ಕೂಡ ಪ್ರೊವೈಡ್ ಮಾಡಿದ್ದಾರೆ. ರಿಯಲ್ ಆಗಿ ನೋಡ್ದಂಗೆ ಅನಿಸ್ತಾ ಇದೆ. ನಿಜವಾಗ್ಲೂ ತುಂಬ ಕ್ಯೂಟ್ ಆಗಿದೆ. ನಿಮಗೂ ಬೇಕು ಅಂದರೆ ಖಂಡಿತವಾಗ್ಲೂ ಬೈ ಮಾಡಿ. ತುಂಬಾ ಕಡಿಮೆ ಪ್ರೈಸ್ಗೆ ಸಿಗ್ತಾ ಇದೆ. ತುಂಬಾ ಕ್ಯೂಟ್ ಆಗಿ ಕಾಣಿಸುತ್ತೆ ನಿಮ್ಮ ಒಂದು ದೇವ್ರ ಮನೆ. ಸೊ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇದು ಬಂದು ಬಾಗಿಲು ಮುಂದೆ ಹಾಕುವಂಥದ್ದು ತೋರಣ. ಸೊ ತುಂಬಾ ಚೆನ್ನಾಗಿದೆ. ತುಂಬ ಕಡಿಮೆ ಪ್ರೈಸ್ಗೆ ಸಿಕ್ತು ನನಗೆ ಮೀಶೋದಲ್ಲಿ. ಹೀಗೆ ಸರ್ಚ್ ಮಾಡಬೇಕಾದ್ರೆ ನಮ್ಮ ಮನೆಗೆ ಒಂದು ಬೇಕಿತ್ತು ಅಂತೇಳಿ ತರಿಸ್ಕೊಂಡೆ. ಇದಂತೂ ತುಂಬಾ ಚೆನ್ನಾಗಿದೆ. ಡೈಲಿ ಯೂಸ್ಗೆಲ್ಲ ಪರ್ಫೆಕ್ಟ್ ಆಗಿರುತ್ತೆ. ಏಕೆಂದರೆ ಡೈಲಿ ನಾವು ಮಾವಿನ ತೋರಣನ ಕಟ್ಟೋದಕ್ಕಾಗಲ್ಲ, ಒಣಗೋಗ್ಬಿಡುತ್ತೆ. ಸೊ ಇದನ್ನೆಲ್ಲ ಡೈಲಿ ಕಟ್ಕೊಳ್ಳೋದಕ್ಕೂ ಚೆನ್ನಾಗಿರುತ್ತೆ. ಆ್ಯಂಡ್ ಹಬ್ಬ ಹಾಡಿ ಬಂದ್ರೂ ಕೂಡ ಇದನ್ನು ಹಾಕೋಬೋದು. ತುಂಬಾ ಗ್ರ್ಯಾಂಡಾಗಿರುತ್ತೆ. ಈ ಥರದ ತೋರಣ ಏನಾದ್ರು ನೀವು ಹುಡುಕ್ತಾ ಇದ್ದೀರಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಬೈ ಮಾಡಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ನೋಡಿ ಇಲ್ಲಿ ಬಾಗಿಲಿಗೆ ಹಾಕಿನೂ ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ. ಇದನ್ನು ಮನೆ ಮುಂದೆ ಬಾಗಿಲು ತೋರಣಕ್ಕೆ ಯೂಸ್ ಮಾಡ್ಕೊಂತು ಅಂದರೆ ತುಂಬ ಚೆನ್ನಾಗಿರುತ್ತೆ. ಲಿಂಕ್ ಕೊಟ್ಟಿರ್ತೀನಿ ಆಯಿತಾ, ಚೆಕ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇದು ಅಷ್ಟೇ ಬಾಗಿಲು ತೋರಣನೇ. ಇದೊಂಥರ ತುಂಬ ಗ್ರ್ಯಾಂಡ್ ಆಗಿದೆ. ನಿಜವಾಗ್ಲೂ ಹಬ್ಬ ಹಡಿಗೆ ಹಾಕ್ಬಿಡ್ತು ಅಂದರೆ ಮನೆಯೇ ಎದ್ದು ಕಾಣಿಸುತ್ತೆ, ಅಷ್ಟು ಚೆನ್ನಾಗಿದೆ.
ಪಿಕಾಕ್ ಡಿಸೈನ್ ಬಂದಿದೆ, ಕಳಸ ಇದೆ, ಓಂ ಬರೆದಿದ್ದಾರೆ. ಎಷ್ಟು ಚೆನ್ನಾಗಿದೆ ಗೊತ್ತಾ. ಮನೆಗೆ ಏನೇನೆಲ್ಲ ಬೇಕು, ಸೊ ದೃಷ್ಟಿ ಆಗದೆ ಇರೋದಕ್ಕೆ ಅದೆಲ್ಲ ಪ್ರತಿಯೊಂದೂ ಕೂಡ ಇದರಲ್ಲಿ ಇದೆ. ಇದನ್ನೇನಾದರೂ ಮನೆ ಬಾಗಿಲಿಗೆ ಹಾಕ್ತು ಅಂತಂದರೆ ಯಾವುದೇ ಥರ ದೃಷ್ಟಿ ತಗಲೋದಿಲ್ಲ ಮನೆಗೆ. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು. ಕಳಸ ಇರೋದ್ರಿಂದ ಮತ್ತೆ ಓಂ ಅಂತ ಬರ್ದಿರೋದ್ರಿಂದ ಯಾವುದೇ ಥರ ಮನೆಗೆ ದೃಷ್ಟಿನೂ ಆಗೋದಿಲ್ಲ, ಮನೆಯೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಬಂದು ಬಾಗಿಲಿಗೆ ಹಾಕುವಂತಹ ತೋರಣನೇ. ದೇವ್ರ ಮನೆ ಬಾಗಿಲಿಗಾದ್ರೂ ಹಾಕೋಬಹುದು ಅಥವಾ ಹೊರಗಡೆ ಬಾಗಿಲಿಗಾದ್ರೂ ಹಾಕೋಬಹುದು. ತುಂಬಾನೇ ಚೆನ್ನಾಗಿ ರಿಚ್ ಆಗಿ ಕಾಣಿಸುತ್ತೆ, ನೋಡ್ತಾ ಇದ್ದೀರಾ ಅಲ್ವಾ. ಇದಂತೂ ನಾನು ಫೇವ್ರೇಟ್ ಅಂತಾನೆ ಹೇಳ್ತೀನಿ. ತುಂಬಾನೇ ಚೆನ್ನಾಗಿ ಲಕ್ಷಣವಾಗಿ ಕಾಣಿಸ್ತಾ ಇತ್ತು. ನಮ್ಮ ಮನೆ ಬಾಗಿಲಿಗೆ ಹಾಕಿದ್ಮೇಲೆ ಲಿಂಕ್ ಕೊಟ್ಟಿರ್ತೀನಿ, ನೀವು ಕೂಡ ಚೆಕ್ ಮಾಡ್ಕೊಂಡು ಬೇಕು ಅಂದ್ರೆ ಬೈ ಮಾಡ್ಕೊಳ್ಳಿ ಆಯ್ತಾ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇದಂತೂ ನೀವೇನಾದ್ರೂ ಲಕ್ಷ್ಮಿ ಕೂರಿಸ್ತಾ ಇದ್ದೀರಾ ಅಂತ ಹೇಳಿದ್ರೆ ಇವಾಗಲೇ ಬುಕ್ ಮಾಡ್ಕೊಬಿಡಿ, ಯಾಕೆಂದರೆ ಔಟ್ ಆಫ್ ಸ್ಟಾಕ್ ಆಗೋಗುತ್ತೆ. ಅಷ್ಟು ಚೆನ್ನಾಗಿದೆ ಆ್ಯಂಡ್ ತುಂಬಾ ರಿಚ್ ಆಗಿ ಕಾಣಿಸುತ್ತೆ. ಇದನ್ನೇನಾದರೂ ಬ್ಯಾಕ್ ಗ್ರೌಂಡ್ಗೆ ಹಾಕ್ಬಿಡ್ತು ಅಂದರೆ, ನಾವೇನಾದರೂ ಓನಾಗಿ ಈ ರೀತಿದು ವರ್ಜಿನಲ್ಲು ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ರೆ ಈ ಥರ ಒಂದು ಡೆಕೋರೇಷನ್ನ ಎಷ್ಟು ಅಮೌಂಟ್ ಆಗುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ. ಅದೇ ನಾವು ಮೀಶೋದಲ್ಲಿ ಈ ಥರದೊಂದು ಬ್ಯಾಕ್ ಟಾಪ್ನ ತರಿಸ್ಕೊಂತು ಅಂದರೆ ತುಂಬಾ ಅಫೋರ್ಡಬಲ್ ಪ್ರೈಸ್ಗೆ ಸಿಗ್ತಾ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಸೇಮ್ ಟು ಸೇಮ್ ಫ್ಲವರಿಂದನೇ ಡಿಸೈನ್ ಮಾಡಿರೋ ಥರ, ಡೆಕೋರೇಷನ್ ಮಾಡಿರೋ ಥರನೇ ಕಾಣಿಸ್ತಾ ಇದೆ. ತುಂಬ ದೊಡ್ಡದಾಗಿದೆ, ಬ್ಯಾಕ್ ಗ್ರೌಂಡ್ಗಂತೂ ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೆ. ಇದೇ ತರ ಇನ್ನೂ 2 ಬ್ಯಾಕ್ ಡ್ರಾಪ್ ಇದೆ, ಸೊ ಆ ಡಿಸೈನ್ ಕೂಡ ಶೇರ್ ಮಾಡ್ತೀನಿ, ಹಾಗೆ ವಿಡಿಯೋನ ನೋಡ್ತಾ ಇರಿ. ಈ ತರದ್ದು ಒಂದ್ಸತಿ ನಾವು ಬ್ಯಾಕ್ ಡ್ರಾಪ್ ನ ತರಿಸ್ಕೊಂಡ್ಬಿಡ್ತು ಅಂದ್ರೆ ಎಲ್ಲಾ ತರ ಪೂಜೆಗೂ ಕೂಡ ಯೂಸ್ ಮಾಡ್ಕೋಬಹುದು. ಪೂಜೆ, ವ್ರತ, ಸತ್ಯನಾರಾಯಣ ಪೂಜೆಗೆ, ಗೃಹ ಪ್ರವೇಶಕ್ಕೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ, ಗೌರಿ ಗಣೇಶ ಹಬ್ಬಕ್ಕೆ ಎಲ್ಲದಕ್ಕೂ ಕೂಡ ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೆ ಅಂತಾನೆ ಹೇಳಿ. ಇನ್ನು ಇದು ನೆಕ್ಸ್ಟ್ ಬಂದು 2ನೇದು ಬ್ಯಾಕ್ ಡ್ರಾಪ್. ಇದಂತೂ ತುಂಬಾನೇ ಚೆನ್ನಾಗಿದೆ. ಸೊ ಸಿಂಪಲ್ ಆಗಿದ್ರು ಕೂಡ ನೋಡೋದಕ್ಕಂತೂ ತುಂಬಾನೇ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ ಅಂತ. ನಾವೇನಾದರೂ ಒರಿಜಿನಲ್ ಆಗಿ ಈ ರೀತಿದೆಲ್ಲ ಕ್ರಿಯೇಟ್ ಮಾಡಿಸ್ಬೇಕು ಅಂತ ಹೇಳಿದ್ರೆ, ಡೆಕೋರೇಷನ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ನಿಜವಾಗ್ಲೂ ತುಂಬಾನೇ ರೇಟ್ ಹೇಳ್ತಾರೆ. ಇನ್ನು ಹಬ್ಬ ಆಡಿ ದಿನಗಳಂತೂ ಕೇಳಬೇಕಾ. ಸೊ ಎಲ್ರಿಗೂ ಆಸೆ ಇರುತ್ತೆ ಈ ಥರದ್ದೆಲ್ಲ ನಾವು ಡೆಕೋರೇಷನ್ ಮಾಡಿಸಿ ನಾವು ದೇವ್ರ ಪೂಜೆನ ಮಾಡಬೇಕು, ವ್ರತಗಳನ್ನ ಮಾಡಬೇಕು, ಎಲ್ಲ ಥರ ಪೂಜೆಗಳನ್ನ ಮಾಡಬೇಕು ಅಂತ. ಸೊ ಆದರೆ ಅಮೌಂಟ್ ಜಾಸ್ತಿ ಆಗಿರೋದ್ರಿಂದ ಎಲ್ರಿಗೂ ಅನುಕೂಲ ಇರೋದಿಲ್ಲ. ಸೊ ಹಾಗಾಗಿ ಈ ರೀತಿದೊಂದು ಬ್ಯಾಕ್ ಡ್ರಾಪ್ನ ತರಿಸ್ಕೊಂಡ್ಬಿಡಿ, ತುಂಬಾ ಗ್ರ್ಯಾಂಡಾಗಿ ನೀವು ಕೂಡ ಸೆಲೆಬ್ರೇಷನ್ ಮಾಡ್ಬೋದು. ಇದು ಒಂದು 3ನೇ ಬ್ಯಾಕ್ ಡ್ರಾಪು. ಇದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅವೆರಡಕ್ಕಿಂತ ಇದು ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ನಿಮಗೆ ಯಾವ ಥರ ಬೇಕೋ ಅದನ್ನು ನೀವು ಬುಕ್ ಮಾಡ್ಕೊಳ್ಳಿ. ನಾನು ಇನ್ನೊಂದಷ್ಟು ಇದ್ರ ಜೊತೆಗೆ ಲಿಂಕ್ಗಳನ್ನ ಕೊಟ್ಟಿರ್ತೀನಿ. ನಿಮಗೆ ಯಾವ ಡಿಸೈನ್ ಬೇಕೋ ಅದನ್ನೇ ನೀವು ಪರ್ಚೇಸ್ ಮಾಡ್ಕೋಬೋದು. ಇಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ ಎಷ್ಟು ಚೆನ್ನಾಗಿದೆ ಅಂತ. ಸೇಮ್ ಟು ಸೇಮ್ ನಾವು ಒರಿಜಿನಲ್ ಆಗಿ ಕ್ರಿಯೇಟ್ ಮಾಡಿಸಿರೋ ಥರನೇ ಕಾಣಿಸುತ್ತೆ. ಲಿಂಕ್ನ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಬಂದು ಇದು ಬಂದು ಚೆಂಡು ಹೂ ತೋರಣ ಕಟ್ಟಿರ್ತಾರೆ ಅಲ್ವಾ, ಅದೇ ಥರದ್ದು. ಬಟ್ ಇದೇನು ಅಷ್ಟೊಂದು ಇಷ್ಟ ಆಗಲಿಲ್ಲ ನನಗೆ. ತುಂಬ ಹಳೇದು ಕೊಟ್ಬಿಟ್ಟಿದ್ರು. ಬಟ್ ಇದು ಚೆನ್ನಾಗಿರುತ್ತೆ ಇದನ್ನ ಹಾಕ್ತು ಅಂತಂದರೆ. ಆದರೆ ನನಗಿದು ಹಳೇದು ಕೊಟ್ಬಿಟ್ಟಿದ್ರು, ಎಲ್ಲ ಉದುರೋಗ್ತಾ ಇತ್ತು. ನೋಡ್ತಾ ಇದ್ದೀರಲ್ವ, ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ಸ್ವಲ್ಪನೂ ಕೂಡ ಚೆನ್ನಾಗಿರಲಿಲ್ಲ. ಆದರೆ ನಾನು ನಿಮಗೆ ಚೆನ್ನಾಗಿರೋ ಲಿಂಕ್ನ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇದು ನೆಕ್ಸ್ಟ್ ಬಂದು ಇದು ಅಷ್ಟೇ ಬಾಗಿಲು ತೋರಣ. ಇದು ತುಂಬಾ ಚೆನ್ನಾಗಿರುತ್ತೆ. ಇದೊಂಥರ ಗ್ರ್ಯಾಂಡಾಗಿ ಕಾಣಿಸುತ್ತೆ ಇದನ್ನೇನಾದರೂ ಬಾಗಿಲು ಮುಂದೆ ಹಾಕ್ತು ಅಂದರೆ. ಇದು ಚೆಂಡುವಿಂದ ನಾವು ಹೂವನ್ನ ಕಟ್ಟಿರೋ ಥರ ಕಾಣಿಸುತ್ತೆ. ತುಂಬ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ಸೊ ಈ ರೀತಿ ಕೊಟ್ಟಿದ್ದಾರೆ, ಬೀಡ್ಸ್ ಎಲ್ಲ ಹಾಕಿ ನೀಟಾಗಿ ತುಂಬ ಗ್ರ್ಯಾಂಡಾಗಿ ಪ್ರೊವೈಡ್ ಮಾಡಿದ್ದಾರೆ. ಸೊ ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೂ ಬೇಕು ಅಂದರೆ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ ಆಯಿತಾ. ಇದನ್ನೇನಾದರೂ ಮನೆ ಬಾಗಿಲಿಗೆ ಹಾಕ್ತು ಅಂದರೆ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ಆ್ಯಂಡ್ ಹಬ್ಬದ ಕಡೆನೇ ಬಂದ್ಬಿಡುತ್ತೆ ಅಂತಲೇ ಹೇಳ್ಬೋದು. ಎಲ್ಲ ಥರ ಫೆಸ್ಟಿವಲ್ಗೆ ಇದನ್ನು ಹಾಕೋಬೋದು, ಡೈಲಿ ಯೂಸ್ಗೂ ಕೂಡ ಯೂಸ್ ಮಾಡ್ಕೋಬೋದು. ಸೊ ಇವಾಗ ನಾನು ಬಾಗಿಲಿಗೂ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿದೆ ನೋಡ್ತಾ ಇರ್ಬೋದು. ಇದೊಂದು ಸ್ವಲ್ಪ ಟೈಟಾಗಿ ಕೂತಿದ್ದಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಅನ್ನಿಸ್ತು. ಆದರೂ ಇದೊಂಥರ ಡಿಸೈನ್ ಆಗಿದೆ ಅಂತೇಳಿ ಹೀಗೆ ಬಿಟ್ಟೆ. ಸೊ ಇದೇ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಹಬ್ಬಗಳಲ್ಲಿ ಇದನ್ನು ಹಾಕೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಇದ್ರ ಜೊತೆಗೆ ಮಾವಿನ ತೋರಣನ ಹಾಕ್ತು ಅಂತಂದರೆ ಸೊ ಹಬ್ಬದ ಕಳೆ ಬಂತು ಅಂತ ಅಂದ್ಕೊಳ್ಳಿ. ಸೊ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ನಿಮಗೂ ಬೇಕು ಅಂದರೆ ಲಿಂಕ್ ಕೊಟ್ಟಿರ್ತೀನಿ ಆಯಿತಾ, ಚೆಕ್ ಮಾಡ್ಕೊಳ್ಳಿ. ಬೇಕು ಅಂದರೆ ಬೈ ಮಾಡ್ಕೊಳ್ಳಿ. ಇದ್ರ ಜೊತೆ ಇನ್ನೊಂದಷ್ಟು ಹೂವಿನ ತೋರಣ ಮತ್ತು ಬಾಗಿಲು ತೋರಣ, ಮಾವಿನ ಎಲೆಯಲ್ಲಿರುವಂಥದ್ದು ಅದೆಲ್ಲನೂ ಕೂಡ ಕೊಟ್ಟಿರ್ತೀನಿ. ಬೇಕು ಅಂದರೆ ಇಷ್ಟ ಆಯಿತು ಅಂದರೆ ನೀವು ಕೂಡ ಬೈ ಮಾಡ್ಕೊಳ್ಳಿ ಆಯಿತಾ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇದು ಬಂದು ಅರಿಶಿನ ಕುಂಕುಮದ ಬಟ್ಲು. ಸೊ ತುಂಬಾ ಚೆನ್ನಾಗಿದೆ, ಪ್ರೀಮಿಯಂ ಕ್ವಾಲಿಟಿಲಿ ಬಂದಿದೆ, ಪಿಕಾಕ್ ಡಿಸೈನಲ್ಲಿದೆ. ಇನ್ನೇನು ಹಬ್ಬ ಬಂತು ಅಲ್ವಾ, ವರಮಹಾಲಕ್ಷ್ಮಿ ಹಬ್ಬ. ಸೊ ಇದರಿಂದ ನಾವು ಅರಿಶಿನ ಕುಂಕುಮ ಅಕ್ಷತೆಗಳನ್ನ ಕೊಡ್ತು ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ತುಂಬಾ ಇಷ್ಟ ಆಯಿತು ನನಗೆ, ಹಂಗಾಗಿ ತರಿಸ್ಕೊಂಡೆ. ಪಿಕಾಕ್ ಡಿಸೈನ್ ಇರೋದ್ರಿಂದ ತುಂಬಾ ಹೈಲೈಟಾಗಿ ಕಾಣಿಸುತ್ತೆ. ಈ ಡಿಸೈನ್ನ ನಾನು ತುಂಬ ದಿನದಿಂದ ನೋಡ್ತಾ ಇದ್ದೆ ತರಿಸ್ಬೇಕು ಅಂತೇಳಿ. ಫೈನಲಿ ಇವಾಗ ಇನ್ನೇನು ಹಬ್ಬ ಬಂತು ಅಲ್ವಾ, ಸೊ ಹಂಗಾಗಿ ತರಿಸ್ದೆ. ಸೊ ಇಷ್ಟ ಆಯಿತು. ನಿಮಗೂ ಬೇಕು ಅಂದರೆ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ನೀವೇನಾದರೂ ಲಕ್ಷ್ಮಿನ ಕೂರಿಸ್ತಾ ಇದ್ದೀರಾ ಅಂತ ಹೇಳಿದ್ರೆ ಈ ಥರದ್ದು ಒಂದು ಕೈ ಕಾಲು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ತೀನಿ. ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿ ಕಳಿಸಿದ್ರು. ಆ್ಯಂಡ್ ನೋಡ್ತಾ ಇರ್ಬೋದು ಮೆಹಂದಿ ಎಲ್ಲ ಬಿಡಿಸಿದ್ದಾರೆ ಆ್ಯಂಡ್ ಬಳೆ ಥರ ಹಾಕಿದ್ದಾರೆ. ಮತ್ತು ಕಾಲ್ಗೆಜ್ಜೆಗೆ ಅಂತ ಕಾಲ್ಗೆಜ್ಜೆ ಥರನೂ ಕೂಡ ಹಾಕಿದ್ದಾರೆ. ಮತ್ತು ಕಟ್ಟೋದಕ್ಕೂ ಕೂಡ ಇಲ್ಲಿ ಆಪ್ಷನ್ ಇದೆ.
ಲಕ್ಷ್ಮಿ ಕೂರಿಸಿ ಹಬ್ಬ ಮಾಡೋರಿಗೆ ಇದು ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಹೆಲ್ಪ್ ಆಗುತ್ತೆ. ನಿಮ್ಗೆ ಯಾವುದೇ ರೀತಿ ರಿಸ್ಕ್ ಅನ್ಸೋದಿಲ್ಲ. ಸೊ ಅಲ್ಲೇ ಕೈ ಕಟ್ಟೋದಕ್ಕೆ ಮತ್ತು ಕಾಲು ಕಟ್ಟೋದಕ್ಕೆಲ್ಲ ದಾರ ಕೊಟ್ಟು ನಮ್ಮ ಮನೆಯಲ್ಲಿ ಲಕ್ಷ್ಮಿ ಕೂರಿಸೋ ಪದ್ಧತಿ ಇಲ್ಲ. ಸೊ ಹಾಗಾಗಿ ನಿಮ್ಮೆಲ್ರಿಗೋಸ್ಕರ ಈ ಥರದೊಂದು ಪ್ರಾಡಕ್ಟ್ ಸಿಗುತ್ತೆ ಮೀಶೋದಲ್ಲಿ ಅಂತೇಳಿ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಇದನ್ನು ವೀಡಿಯೋಗೋಸ್ಕರ ಅಂತಲೇ ತರಿಸ್ಕೊಂಡೆ ನಿಮ್ಮೆಲ್ರಿಗೂ ಶೇರ್ ಮಾಡೋದಕ್ಕೆ ಅಂತ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಿಮಗೂ ಬೇಕು ಅಂದರೆ ಇವಾಗಲೇ ಬೈ ಮಾಡ್ಕೊಬಿಡಿ, ಔಟ್ ಆಫ್ ಸ್ಟಾಕ್ ಆಗೋಗುತ್ತೆ. ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು. ಸೊ ಮೆಹಂದಿ ಥರ ಬಿಡಿಸಿದ್ದಾರೆ ಮತ್ತು ಕಾಲು ಗೆಜ್ಜೆ ಥರ ಹಾಕಿದ್ದಾರೆ. ಇದಕ್ಕೆ ನಾವು ಇನ್ನೂ ಒಂದಷ್ಟು ಬಳೆಗಳು ಮತ್ತು ಕಾಲು ಗೆಜ್ಜೆ ಎಲ್ಲ ಬೇರೆ ತೊಗೊಂಡು ಹಾಕೋಬೋದು. ಬೇಕಾದರೆ ನಾನು ಅದರದ್ದು ಲಿಂಕ್ನ ಕೊಟ್ಟಿರ್ತೀನಿ ಕಾಲು ಗೆಜ್ಜೆದು. ನಿಮ್ಗೆ ಏನಾದರೂ ಬೇಕು ಅವಶ್ಯಕತೆ ಇದೆ ಅಂತಂದರೆ ನೀವು ಕೂಡ ಬೈ ಮಾಡ್ಕೊಳ್ಳಿ. ನನಗಂತೂ ತುಂಬ ಖುಷಿ ಆಗ್ತಾಯಿತ್ತು. ಇದೇ ಫಸ್ಟು ನಾನು ಈ ರೀತಿ ಮುಟ್ಟಿ ದೇವ್ರ ಕೈ ಕಾಲನ್ನ ನೋಡ್ತಾ ಇರೋದು. ಏನೋ ಒಂಥರ ತುಂಬ ಇಷ್ಟ ಆಯಿತು ನನಗೆ. ನಿಮಗೂ ಬೇಕು ಅಂದರೆ ಬೈ ಮಾಡ್ಕೊಳ್ಳಿ ಆಯಿತಾ. ಇನ್ನು ನೆಕ್ಸ್ಟು ಇದು ಬಂದು ದೇವ್ರದ್ದು ಮುಖವಾಡ. ನಾವು ಬೆಳ್ಳಿದೆಲ್ಲ ಮಾಡಿಸಿ ಹಾಕ್ತೀವಿ ಅಂತಂದರೆ ಈ ಒಂದು ರೇಟಲ್ಲಿ ಸೊ ತುಂಬಾ ಕಷ್ಟ ಇರುತ್ತೆ. ಹಂಗಾಗಿ ಈ ರೀತಿದೊಂದು ಆರ್ಟಿಫಿಷಿಯಲ್ದು ನಮಗೆ ಮೀಶೋದಲ್ಲೇ ಸಿಗ್ತಾ ಇದೆ. ಸೇಮ್ ಟು ಸೇಮ್ ಸಿಲ್ವರ್ ಥರನೇ ಇದೆ. ನಿಜವಾಗ್ಲೂ ಎಷ್ಟು ಲಕ್ಷಣವಾಗಿದೆ ಗೊತ್ತಾ ದೇವಿ. ನಿಜವಾಗ್ಲೂ ನೋಡ್ತಾ ಇದ್ರೇ ಎರಡು ಕಣ್ಣು ಸಾಕಾಗಲ್ಲ, ಅಷ್ಟು ಮುದ್ದಾಗಿತ್ತು. ತುಂಬ ಚೆನ್ನಾಗಿ ಮುದ್ದಾಗಿ ಮಾಡಿದ್ದಾರೆ. ಸೊ ಮೂಗುತ್ತಿ ಆಗಿರ್ಬೋದು, ಇಯರಿಂಗ್ಸ್ ಆಗಿರ್ಬೋದು, ನೆಕ್ಲೆಸ್ ಆಗಿರ್ಬೋದು ಮತ್ತು ಕಿರೀಟ, ಅದಕ್ಕೆ ಸ್ಟೋನ್ ಇಟ್ಟಿರೋ ಡಿಸೈನ್ಗಳು ಅಬ್ಬಬ್ಬಾ ಸೂಪರಾಗಿದೆ ಅಂತಲೇ ಹೇಳ್ತೀನಿ. ಈ ಥರದ್ದು ನಾವು ಒಂದು ರೆಡಿಮೇಡ್ ತರಿಸ್ಕೊಂಡ್ಬಿಡ್ತು ಅಂದರೆ ಯಾವುದೇ ರೀತಿ ಟೆನ್ಷನ್ ಇರೋದಿಲ್ಲ. ಇಯರಿಂಗ್ಸ್ ಹಾಕ್ಕೊಳ್ಳೋದಕ್ಕೆ ಮತ್ತು ನೆಕ್ಲೆಸ್ ಹಾಕೋದಕ್ಕೆಲ್ಲ ಯಾವುದೇ ರೀತಿ ಟೆನ್ಷನ್ ಇಲ್ಲ. ಎಲ್ಲ ಇದರಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ಇದ್ರದ್ದು ಲಿಂಕ್ನ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಬೇಕು ಅಂತಂದರೆ ನಾವು ಜ್ಯುವೆಲರಿ ಸೆಟ್ ಎಲ್ಲ ಹಾಕೋಬೋದು. ಇನ್ನು ನೆಕ್ಸ್ಟ್ ಪ್ರಾಡಕ್ಟು ಇದು ಬಂದು ತಟ್ಟೆ, ಸ್ಟೈನ್ಲೆಸ್ ಸ್ಟೀಲ್ ತಟ್ಟೆಗಳು. ಸೊ ಇದರಿಂದ ನಾವು ಊಟ ಕೂಡ ಬಿಡಿಸ್ಬೋದು ಅಥವಾ ದೇವ್ರಿಗೆ ಹಣ್ಣು ಸ್ವೀಟು ಆ ತಟ್ಟೆ ಸಾಮಾನುಗಳನ್ನೆಲ್ಲ ಇಡೋದಕ್ಕೆ ತುಂಬಾ ಬೆಟರ್ ಅಂತಲೇ ಹೇಳ್ತೀನಿ. ತುಂಬ ಅಗಲವಾಗಿದೆ. ಸೊ ಕ್ವಾಲಿಟಿ ಮಾತ್ರ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ. ನಾವು ಕೊಡುವಂಥ ಪ್ರೈಸ್ಗೆ ಇದು ತುಂಬಾ ವರ್ತಿದೆ. ಸೊ ತಟ್ಟೆ ಡಿಸೈನ್ ಎಲ್ಲ ತುಂಬಾ ಚೆನ್ನಾಗಿದೆ, ತುಂಬ ಗಟ್ಟಿಯಾಗಿನೂ ಕೂಡ ಇದೆ. ಇದನ್ನು ಊಟ ಬಡಿಸೋದಕ್ಕೆ ಯಾರಾದ್ರೂ ಗೆಸ್ಟ್ ಬಂದಾಗ ಅದಕ್ಕೂ ಕೂಡ ಯೂಸ್ ಮಾಡ್ಕೋಬೋದು. ಅಥವಾ ಏನಾದರೂ ಫೆಸ್ಟಿವಲ್ಗೆ ಫಂಕ್ಷನ್ಸ್ ಮಾಡ್ತಾ ಇದ್ದರೆ ತಟ್ಟೆ ಸಾಮಾನು ಜೋಡಿಸೋದಕ್ಕೂ ಕೂಡ ಇದು ಬೆಸ್ಟ್ ಅಂತಲೇ ಹೇಳ್ತೀನಿ. ನಿಮಗೂ ಬೇಕು ಅಂದರೆ ಲಿಂಕ್ ಕೊಟ್ಟಿರ್ತೀನಿ, ಬೇಗ ಬೇಗ ಬೈ ಮಾಡ್ಕೊಬಿಡಿ. ಯಾಕೆಂದರೆ ಔಟ್ ಆಫ್ ಸ್ಟಾಕ್ ಆಗೋಗುತ್ತೆ. ಸೊ ಯಾವಾಗ ರೀಸ್ಟಾಕ್ ಆಗುತ್ತೆ ಅಂತ ಗೊತ್ತಾಗಲ್ಲ. ಸೊ ಹಂಗಾಗಿ ಇವಾಗಲೇ ಬೇಕು ಅಂದರೆ ಅವಶ್ಯಕತೆ ಇದ್ದರೆ ಬುಕ್ ಮಾಡ್ಕೊಬಿಡಿ. ಇವಾಗ ಆಫರ್ ಇರೋದ್ರಿಂದ ತುಂಬ ಕಡಿಮೆ ಪ್ರೈಸ್ಗೆ ಸಿಗ್ತಾ ಇದೆ. ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಒಂದಷ್ಟು ನಾನು ಪೂಜಾ ಐಟಮ್ಸ್ಗಳನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗಿರುವಂಥದ್ದು. ಸೊ ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನಾನು ಹಾಕುವಂತಹ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ಆಗ ನೀವು ನೋಡ್ಬೋದು. ಪ್ರತಿಯೊಂದು ಲಿಂಕ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ್ಯಂಡ್ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿ ಚೆಕ್ ಮಾಡ್ಕೊಂಡು ಬೈ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.